ಡಾಕ್ಟರ್ BR ಅಂಬೇಡ್ಕರ್ ಅವರು 32 ಡಿಗ್ರಿ 4 PhD ತಗೊಂಡು ವಿದೇಶದಿಂದ ಭಾರತಕ್ಕೆ ಬರ್ತಾರೆ. ಅದು ಒರಿಜಿನಲ್ ಡಿಗ್ರಿ, ಫೇಕ್ ಡಿಗ್ರಿ ಅಲ್ಲ. ಅವರು ಅಧಿಕಾರಿಯಾಗಿ ಟೇಬಲ್ ಮೇಲೆ ಕೂತಿದ್ರೆ ಫೈಲ್ಗಳನ್ನು ಟೇಬಲ್ ಮೇಲೆ ಇಡ್ತಾ ಇರಲಿಲ್ಲ, ಎಸಿತಾ ಇದ್ರು. ಇದೇ ನೋಡಿ ವಿಶ್ವಗುರು, ನಮ್ಮ ಭಾರತ. ಎಲ್ಲರೂ ನೀರು ಕುಡಿಬಹುದಾಗಿತ್ತು, ಆದರೆ ಡಾಕ್ಟರ್ ಅಂಬೇಡ್ಕರ್ ನೀರು ಕುಡಿಯೋ ಹಾಗಿರಲಿಲ್ಲ, ನೀರನ್ನು ಮುಟ್ಟೋ ಹಾಗೂ ಇರಲಿಲ್ಲ. ವಾಪಸ್ ಬಡೋದ್ರಾಗೆ ಬಂದು ಸಯ್ಯಾಜಿ ಬಾಗ್ನಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು. ಇಷ್ಟೆಲ್ಲ ಓದ್ಕೊಂಡು ಬಂದರೂ ನಂಗೇನೆ ಈ ರೀತಿ ಮಾಡ್ತಾ ಇದ್ದಾರಲ್ಲ, ಇನ್ನು ನನ್ನ ಜನಗಳ ಪರಿಸ್ಥಿತಿ ಹೇಗಾಗಬೇಡ. ಬಾಬಾ ಸಾಹೇಬ್ರಿಗೆ ಅವಕಾಶ ಸಿಕ್ತು ವಿದೇಶಕ್ಕೆ ಹೋಗೋಕ್ಕೆ. ಅವರ 4 ಜನ ಮಕ್ಕಳು ಸತ್ತು ಹೋದ್ರು, ಅವರ ಹೆಂಡತಿ ಸತ್ತೋದ್ರು, ಮನೆ ಪರಿಸ್ಥಿತಿ ಹಾಳಾಗೋಯ್ತು. ಆದರೆ ಬಾಬಾ ಸಾಹೇಬರು ಸಯ್ಯಾಜಿ ಬಾಗ್ನಲ್ಲಿ ಸಂಕಲ್ಪ ಮಾಡಿದ್ರು, ಭಾರತದಿಂದ ಜಾತಿ ವ್ಯವಸ್ಥೆಯನ್ನು ತೊಲಗಿಸಲೇಬೇಕು ಅಂತ. ಒಂದು ರಾತ್ರಿ ವಿದೇಶಿ ಪತ್ರಕರ್ತ ಅಂಬೇಡ್ಕರ್ ಅವರನ್ನ ಭೇಟಿ ಮಾಡೋಕೆ ಬಂದ. ರಾತ್ರಿ ಆಗಿದ್ರೂ ಅಂಬೇಡ್ಕರ್ ಅವರು ಓದ್ತಾ ಇದ್ರು. ಪತ್ರಕರ್ತ ಕೇಳ್ದ, ಡಾಕ್ಟರ್ ಅಂಬೇಡ್ಕರ್ ನೀವಿನ್ನೂ ಯಾಕೆ ಮಲಗಿಲ್ಲ? ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಸಮಾಜ ಮಲಗಿದೆ, ಅದಕ್ಕಾಗಿ ನಾನು ಎದ್ದಿದ್ದೀನಿ ಅಂತ.